ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದ್ ಕಡೆ ಕುಮಾರಣ್ಣನವರ ಆಡಳಿತವನ್ನು ನಾವೆಲ್ಲರೂ ನೋಡಿದ್ದೀವಿ. ಅವರ ಕೊಡುಗೆಗಳೇನು ಏನು ರೈತರ ಸಾಲ ಮನ್ನಾ ಮಾಡಿದ್ದಾಗಲಿ, ರೈತರನ್ನು ಋಣಮುಕ್ತನ ಮಾಡಿ ಕಾಯ್ದೆಗಳನ್ನ ತಂದಿದ್ದಾಗಲಿ, ಸಾರಾಯಿ ನಿಷೇಧ ಮಾಡಿದ್ದಾಗಲಿ, ಲಾಟ್ರಿ ನಿಷೇಧ ಮಾಡಿದ್ದಾಗಲಿ, ಸುವರ್ಣಸೌಧ ನಿರ್ಮಾಣ ಮಾಡಿದ್ದಾಗಲಿ, ಬೆಳಗಾವಿ ಅಧಿವೇಶನವನ್ನು ನಡೆಸಿದ್ದಾಗಲಿ, ಮತ್ತು ಗ್ರಾಮ ವಾಸ್ತವ್ಯ ಮಾಡಿದ್ದಾಗಲಿ, ಜನತಾ ದರ್ಶನ ಮಾಡಿದ್ದಾಗಲಿ, ಸುವರ್ಣ ಗ್ರಾಮ ಯೋಜನೆ ತಂದಿದ್ದಾಗಲಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ನಿರ್ಮಾಣ ಮಾಡಿದ್ದಾಗಲಿ, ಮತ್ತು ಹಾಗೆ ಏನು ಧಾರವಾಡ ಹೈಕೋರ್ಟನ್ನು ಶಂಕುಸ್ಥಾಪನೆ ಮಾಡಿದ್ದಾಗಲಿ, ನಮ್ಮ ಮೆಟ್ರೋ ಅಡಿಗಲ್ ಹಾಕಿದ್ದಾಗಲಿ, ಮತ್ತು ರೋಹಿಣಿ ಯೋಜನೆ ಮತ್ತು ಹಾಗೆ ಮಾತೃಶ್ರೀ ಯೋಜನೆ ತಂದಿದ್ದಾಗಲಿ, ಏನು ಬೀದಿ ವ್ಯಾಪಾರಿಗಳಿಗೆ ಬಡವರ ಬಂಧು ಯೋಜನೆ ತಂದಿದ್ದಾಗಲಿ, ರಾಜ್ಯದಲ್ಲಿ ಇರುವಂಥ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಮಾಡಿದ್ದಾಗಲಿ, ಏನು 1000 ಪಬ್ಲಿಕ್ ಶಾಲೆಗಳು ಮಾಡಿದ್ದಾಗಲಿ, ಮತ್ತು ಕೊಡಗಿನಲ್ಲಿ ಏನು ಸಂತ್ರಸ್ತರಿಗೆ ಸುಮಾರು 10 ಲಕ್ಷನ ಪರಿಹಾರ ಕೊಟ್ಟಿದ್ದಾಗಲಿ, 8,100 ಕುಟುಂಬಗಳಿಗೆ ಆಸರೆ ಮಾಡಿದ್ದಾಗಲಿ, ಮತ್ತು ಆಗಲೇ ಪೆರಿಪಲ್ ರಿಂಗ್ ರೋಡ್ ಮಾಡಿದ್ದಾಗಲಿ, ಕೈಗಾರಿಕಾ ಕ್ಲಸ್ಟರ್ ಸ್ಥಾಪನೆ ಮಾಡಿದ್ದಾಗಲಿ, ಸಂಧ್ಯಾ ಸುರಕ್ಷೆ ಯೋಜನೆ ಮಾಡಿದ್ದಾಗಲಿ, ಎಲ್ಲೋ ಒಂದು ಕಡೆ ನಮ್ಮ ಕುಮಾರಣ್ಣನವರ ಆಡಳಿತವನ್ನು ನಾವು ಚರ್ಚೆ ಮಾಡ್ತಾನೆ ಹೋದರೆ ಅವರ ಆಡಳಿತದಲ್ಲಿ ಯಾವ ರೀತಿ ಇತ್ತು, ರಾಜ್ಯ ಯಾವ ರೀತಿ 2 ಬಾರಿ ಏನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ಜನರ ವಿಶ್ವಾಸಗೊಳಿಸುವಲ್ಲಿ ಯಶಸ್ವಿ ಆದರು. ಒಂದು ಕಡೆ BJPಯ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ 20 ತಿಂಗಳು, ಏನೋ ಒಂದು ಕಾಂಗ್ರೆಸ್ನ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ ರೀತಿ ಸರ್ಕಾರಗಳು ನಡೀತು, ಯಾವ್ಯಾವ ರೀತಿ ಇವತ್ತು ರಾಷ್ಟ್ರೀಯ ಪಕ್ಷಗಳ ಜೊತೆ ಕೈಗೂಡಿಕೊಂಡು ನಮ್ಮ ಒಂದು ಸರ್ಕಾರವನ್ನು ನಡೆಸ್ಕೊಂಡು ಬಂದರು. ಎಲ್ಲೋ ಒಂದು ಕಡೆ ಕುಮಾರಣ್ಣನವರ ಆಡಳಿತ ಕೈಗನ್ನಡಿ ಇಡೀ ಒಂದು ರಾಜ್ಯಕ್ಕೆ ಯಾವ ಮುಖ್ಯಮಂತ್ರಿಗಳು ಮಾಡದಿರುವಂಥ ಜನತಾ ದರ್ಶನ, ಲಾಟ್ರಿ ನಿಷೇಧ, 10 ಹಲವು ಕಾರ್ಯಕ್ರಮಗಳನ್ನ ಮಾಡಿದಂಥ ಹೆಗ್ಗಳಿಕೆ ನಮ್ಮ ಕುಮಾರಣ್ಣನವರು. ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಇಡೀ ಒಂದು ವ್ಯವಸ್ಥೆಯಲ್ಲಿ ಒಂದು JDS ಪಕ್ಷವನ್ನು ನಿಲ್ಲಿಸುವಂಥ ಒಂದು ಕಾರ್ಯ ಆಗಲಿ, ಒಂದು ಸಂಘಟನೆ ಮಾಡಿದ್ದಾಗಲಿ, ಒಂದು ಕಾರ್ಯಕರ್ತರಲ್ಲಿ ಹುಮ್ಮಸ್ ತುಂಬಿದ್ದಾಗಲಿ, ಮತ್ತು ಇಡೀ ಒಂದು ರೈತಾಪಿ ವರ್ಗದವರನ್ನ ರಕ್ಷಣೆ ಮಾಡಿದ್ದಾಗಲಿ ನಮ್ಮ ಕುಮಾರಣ್ಣನವರಿಗೆ ಅದೊಂದು ಹೆಮ್ಮೆಯ ಒಂದು ಶಕ್ತಿನೇ. ಇವತ್ತು ಕೇಂದ್ರದಲ್ಲಿ ಒಂದು ಭಾರಿ ಕೈಗಾರಿಕೆ ಮಂತ್ರಿಗಳಾಗಿದ್ರೂ ಸಹ ಇವರು ಎಲ್ಲೋ ಒಂದು ಕಡೆ ರಾಜ್ಯದ ಒಂದು ಸಮಸ್ಯೆಗಳಾಗಲಿ, ರೈತರ ಒಂದು ಕುಟುಂಬಗಳಿಗೆ ಏನು ಅನ್ಯಾಯಗಳಾಗ್ತಿದೆ, ಒಂದು ಬಿಡದಿ ಟೌನ್ಶಿಪ್ ಆಗಲಿ ಹೋರಾಟಕ್ಕೆ ಇಳಿದಿರೋದು ಯಾವ ರೀತಿ ನಮ್ಮ ಕುಮಾರಣ್ಣನವರ ಕೈಗೆ ನಡಿ ಅಂದರೆ, ಕುಮಾರಣ್ಣನವರ ಒಂದು ಆಡಳಿತ ಪ್ರತಿಯೊಬ್ಬರು ನನ್ನಂಥ ಎಷ್ಟೋ ಅಭಿಮಾನಿಗಳಿಗೆ, ನನ್ನಂಥ ಯುವಕರುಗಳು, ಇಂಥ ವಿಡಿಯೋಗಳನ್ನ ಮಾಡುವಂಥ ಯುವಕರುಗಳಿಗಾಗಲಿ, ಸಾಮಾಜಿಕ ಜಾಲತಾಣ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮ ಆಗಲಿ, ಈ ಪ್ರತಿಯೊಂದು ಇವತ್ತು ಕುಮಾರಣ್ಣನವರ ಹೆಸರು ಹೇಳ್ಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಯುವಕರುಗಳು ಒಂದು ಮಾರ್ಗದರ್ಶನದಲ್ಲಿ ಹೋಗ್ತಿದ್ದೀವಿ. ಎಲ್ಲೋ ಒಂದು ಕಡೆ ನಾನು ಒಬ್ಬ ಕುಮಾರಣ್ಣನ ಅಭಿಮಾನಿಯಾಗಿ ಎಲ್ಲೋ ಒಂದು ಕಡೆ ಈ ವಿಡಿಯೋ ಮಾಡಬೇಕು, ಅವ್ರು ಮಾಡಿರುವಂಥ ಕಾರ್ಯಕ್ರಮಗಳನ್ನ ಜನರಿಗೆ ತಿಳಿಸ್ಬೇಕು. ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಒಂದು ವ್ಯವಸ್ಥೆಯಲ್ಲಿ ಕುಮಾರಣ್ಣ ಶಕ್ತಿಯನ್ನು 2028ರ ಒಂದು ಚುನಾವಣೆಯಲ್ಲಿ ಕುಮಾರಣ್ಣನವ್ರನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು. ಶಿಸ್ತಿನ ಸಿಪಾಯಿಗಳಾಗಲಿ, ಏನು ಬರೀ ತುರಾಯಿಗಳ ಮುಂದೆ ಇವತ್ತು ಸ್ಟೇಜ್ಗಳ ಮೇಲೆ ನಮ್ಮ ಕಾರ್ಯಕರ್ತರು, JDS ಕಾರ್ಯಕರ್ತರುಗಳು, JDS ಸಿಪಾಯಿಗಳು ಬರೀ ಒಂದು ಮಾತಾಡೋದಲ್ಲ, ಮತ್ತು ತುರಾಯಿಗಳು ಇಟ್ಕೊಂಡು ಒಂದು ದೊಡ್ಡ ಸೆಮಿನಾರ್ ಹಾಕೋದಲ್ಲ, ಗಟ್ಟಿಯಾಗಿ ನಿಂತು ಪ್ರತಿಯೊಂದು ಮನೆಗೂ ಕುಮಾರಣ್ಣನವರ ಅಭಿವೃದ್ಧಿ ಏನಾಗಿದೆ, ಕುಮಾರಣ್ಣನ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ರಾಜ್ಯವನ್ನು ಸಮೃದ್ಧಿಯಾಗಿತ್ತು, ಯಾವ ರೀತಿ ರೈತರ ಬಾಳು ಹಸನಾಗಿತ್ತು, ಯಾವ ರೀತಿ ಜನಸಾಮಾನ್ಯರ ಒಂದು ಕೂಲಿ ಕಾರ್ಮಿಕರ ಒಂದು ಅಂಗವಿಕಲರ ಒಂದು ಶೋಷಿತರ ಎಲ್ಲ ಒಂದು ಸಮುದಾಯದವ್ರನ್ನ ಯಾವ ರೀತಿ ಮೇಲೆತ್ತುವಂಥ ಕಾರ್ಯಕ್ರಮಗಳನ್ನ ಕಟ್ಟರು, ಅದನ್ನ ಪ್ರತಿಯೊಬ್ಬರಿಗೂ ಮನೆ ಬಾಗಿಲಿಗೂ ತಲುಪಿಸ್ಬೇಕು. ನಾವೇ ಶಿಸ್ತಿನ ಸಿಪಾಯಿಗಳಾಗಿ ಪ್ರತಿಯೊಬ್ಬ JDS ಸಿಪಾಯಿಗಳು ಪ್ರತಿಯೊಂದು ರಾಜ್ಯದ 700 ಕೋಟಿ ಜನತೆ ಮನೆಗೂ ತಲುಪಿಸಿದ್ರೆ ಕುಮಾರಣ್ಣನವ್ರನ್ನ 2028 ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಮಾಡುವುದು ಯಾವುದೇ ಸರ್ಕಾರಗಳು ಹಂಗಿಲ್ದೇನೆ, ಯಾರ್ದು ಹಂಗಿಲ್ದೇನೆ ಮಾಡುವುದು. ಎಲ್ಲೋ ಒಂದು ಕಡೆ ಇವತ್ತು ಮಿತ್ರ ಪಕ್ಷ ಅಂತ NDA ಮೈತ್ರಿಕೂಟದಲ್ಲಿ ಇದ್ರೂ ಸಹ ಎಲ್ಲೋ ಒಂದು ಕಡೆ ಕುಮಾರಣ್ಣನವ್ರನ್ನ 130ರಿಂದ 150ಕ್ಕೂ ಸ್ಥಾನವನ್ನು 2028 ಚುನಾವಣೆಯಲ್ಲಿ ನಾವು ಗೆಲ್ಸ್ಕೊಳ್ಳೋಣ, ಕುಮಾರಣ್ಣನ ರಾಜ್ಯದಲ್ಲಿ ಉಳಿಸ್ಕೊಳ್ಳೋಣ. ಎಲ್ಲೋ ಒಂದು ಕಡೆ ಇವತ್ತು ಕಳ್ಳಕಾಕರುಗಳು ಮತ್ತು ಸರ್ಕಾರಗಳ ನೀತಿ ಧೋರಣೆಗಳು ಯಾವ ರೀತಿ ಇವತ್ತು ಒಂದು ಕಾಂಗ್ರೆಸ್ ಆಗಲಿ, ವ್ಯವಸ್ಥೆ ಆಗಲಿ, ಇವತ್ತು ಯಾವ ರೀತಿ ಇವತ್ತು ಅಧಿಕಾರ ಒಂದು ದ್ಯಾವಕ್ಕೋಸ್ಕರ ಯಾವ್ಯಾವ ರೀತಿ ಆಟಗಳು ನಡೀತಿದೆ, ಹೈಕಮಾಂಡ್ನ ಗುಲಾಮಗಿರಿಗೋಸ್ಕರ ಯಾವ ರೀತಿ ಇವತ್ತು ಡೆಲ್ಲಿ ಬೂಟ್ ನೆಕ್ತಿದ್ದಾರೆ ನಮ್ಮ ರಾಜ್ಯದ ನಾಯಕರುಗಳು. ಇವತ್ತು ವ್ಯವಸ್ಥೆಯಲ್ಲಿ ಅಧಿಕಾರಕ್ಕೆ ಎಲ್ಲೋ ಜಗಜ್ಜಾಹಿರತಾಗಿದೆ. ಹೈಕಮಾಂಡ್ ನಮ್ಮಲ್ಲೇ ಇದೆ, ನಮ್ಮ ಕುಮಾರಣ್ಣ ದೇವೇಗೌಡರ ಪದ್ಮನಾಭ ನಗರದಲ್ಲೇ ಇದೆ. ಇಂಥ ಹೈಕಮಾಂಡ್ ಬೇಕು, ಎಲ್ಲೋ ಒಂದು ಕಡೆ ಡೆಲ್ಲಿ ಒಂದು ಇಟಲಿ ಮಾತೆ ಹೈಕಮಾಂಡ್ ಬೇಕು. ಯಾರು ಬೇಕು? ನೀವೇ ಎಚ್ಚರಿಕೆ ಯೋಚನೆ ಮಾಡಿ. ಎಲ್ಲೋ
ಎಲ್ಲೋ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು, ಪ್ರತಿಯೊಬ್ಬರು ಏನು ಸತ್ತ ಪ್ರಜೆಗಳಾಗಿದ್ದೀರಿ, ಎಲ್ಲೋ ಒಂದು ಕಡೆ ಕುಮಾರಣ್ಣನ ಆಡಳಿತವನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕು, ಅವ್ರನ್ನ ಅಧಿಕಾರಕ್ಕೆ ತರಬೇಕು. ಏನು ಮುಂದಿನ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಾಡಿನ ಸುಮಾರು 13,000-14,000ಕ್ಕೂ ಹೆಚ್ಚು ಹಳ್ಳಿಗಳೇನಿದೆ, ಆ ಹಳ್ಳಿಗಳಲ್ಲೂ ಒಂದು ಗಟ್ಟಿಯಾಗಿ ನಮ್ಮ JDS ಕಾರ್ಯಕರ್ತರು ನಿಂತು ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕು. ಮತ್ತು ಹಾಗೆ ಏನು ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡಿದ್ದಾರೆ, ಆ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲೂ ಜಯಬೇರಿ ಬಾರಿಸಬೇಕು. ಮತ್ತು ಹಾಗೆಯೇ ಏನು ಜಿಲ್ಲಾ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿಯಲ್ಲೂ ಸಹ ನಮ್ಮ ಒಂದು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲುವಿನ ಸಂಭ್ರಮಾಚರಣೆ ಮಾಡಬೇಕು. ಎಲ್ಲೋ ಒಂದು ಕಡೆ ನನ್ನಂಥ ಯುವಕರುಗಳು ಒಂದು ಶಕ್ತಿಯಾಗಿ JDS ಪಕ್ಷದಲ್ಲಿ ಇದ್ದೀವಿ. JDSನ ಒಂದು ಉರಿಯಾಳುಗಳಾಗಿ ನಿಖಿಲಣ್ಣನವರ ಮಾರ್ಗದರ್ಶನ ಆಗಿ ಮತ್ತು ದೇವೇಗೌಡ ಅಪ್ಪಾಜಿಯವರ ಒಂದು ಅವರ ಅನುಭವದ ಒಂದು ಎಚ್ಚರಿಕೆ ಗಂಟೆಯಾಗಿ ಕುಮಾರಣ್ಣನ ಆಡಳಿತವನ್ನು ಪ್ರತಿಯೊಬ್ಬರಿಗೂ ಮನೆ ಮನೆಗೂ ತಲುಪಿಸ್ತೀವಿ. ಒಂದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಮಿತ್ರರಾಗಲಿ, ನನ್ನ ಇಡೀ ರಾಜ್ಯದ ವ್ಯವಸ್ಥೆಯ ರೈತಾಪಿ ಕುಟುಂಬದವರಾಗಲಿ ಪ್ರತಿಯೊಬ್ಬರು ಕೈ ಮುಗ್ದು ಜೋಡಿಸ್ತೀನಿ. ಮುಂದಿನ 2028ರ ಚುನಾವಣೆಯಲ್ಲಿ ಕುಮಾರಣ್ಣನ ಅಧಿಕಾರಕ್ಕೆ ಗದ್ದುಗೆಯಲ್ಲಿ ಕುಣಿಸೋಣ. ಯಾವುದೇ ಅತಂತ್ರವಾದ ಸ್ಥಿತಿಗಳು ಇವತ್ತೇನು ಬೆಲೆ ಏರಿಕೆ ಆಗಿ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಲಿ, ಮತ್ತು ಕೈಗಾರಿಕೆ ಕಚ್ಚಾ ಸಾಮಗ್ರಿಗಳ ಬೆಲೆಗಳಾಗಲಿ, ಮತ್ತು ಹಾಗೆ ಇವತ್ತು ಏನು GST ಅವು ಇವು ಅಂದ್ಕೊಂಡು ಇವತ್ತು ನಮ್ಮ ಜೋಬಿಗೆ ಕತ್ತರಿಗಳಾಗ್ತಿದೆ. ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಈ ನೀತಿ ಧೋರಣೆಗಳನ್ನು ಇವತ್ತು ಕಿತ್ತೆಸಿದು ರೈತರ ಮೇಲೆ ಸಮಾಧಿ ಮೇಲೆ ಇವತ್ತು ಏನು ಹೊರಟಿದ್ದಾರೆ, ಟೌನ್ಶಿಪ್ ಮಾಡಬೇಕು ಅಂತೇಳಿ, ರೈತರ ಭೂಮಿ ಕಬಳಿಸಬೇಕು ಅಂತೇಳಿ, ಎಲ್ಲದಕ್ಕೂ ನಮ್ಮ JDS ಪಕ್ಷ ಹೋರಾಡಲು ಸಿದ್ಧ ಆಗಿದೆ. ಈ ಒಂದು ಶಿಸ್ತಿನ ಪಕ್ಷ ನಮ್ಮ JDSಗೆ ಒಳ್ಳೇದಾಗಲಿ, ಭವಿಷ್ಯದಲ್ಲಿ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಜೈ ಕುಮಾರಣ್ಣ, ಜೈ ನಿಖಿಲಣ್ಣ, ಜೈ ಕುಮಾರಸ್ವಾಮಿ, ಜೈ ದೇವೇಗೌಡ ಅಪ್ಪಾಜಿ.